ನಮಸ್ಕಾರ. ಆ, ನನ್ನ ಹೆಸರು ವಿಜಯ್ ಕುಮಾರ್. ವಿಡಿಯೋ ಸ್ಟಾರ್ಟಿಂಗಲ್ಲಿ ನನ್ನ ಬಗ್ಗೆ ಹೇಳ್ಕೊಂಡ್ಬಿಡ್ತೀನಿ, ಯಾಕಂದರೆ ನಿಮ್ಮ ಮೂಡ್ ಖರಾಬ್ ಇದ್ದರೆ ಗೊತ್ತು ನಾನು ಸ್ಕಿಪ್ ಮಾಡ್ತೀರಾ ಅಂತ. ಅದಕ್ಕೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ನನ್ನ ಬಗ್ಗೆ ಹೇಳ್ಕೊಂಡ್ಬಿಡ್ತೀನಿ. ಇದು ನನ್ನ ಗಾಡಿ NS200. ನಾನು ವಿಜಯ್ ಕುಮಾರ್, ಉತ್ತರ ಕರ್ನಾಟಕ, ಬಿಜಾಪುರ ಡಿಸ್ಟಿಕ್, ಇಂಡಿ ತಾಲೂಕು, ಹಿರೇರುಗಿಯಿಂದ. ಸೊ ನಾನು ಬಂದುಬಿಟ್ಟು ಬಿಜಾಪುರದಲ್ಲಿ ಹೈಸ್ಕೂಲೆಲ್ಲ ಮುಗೀತು. ಆಮೇಲೆ ಕಾಲೇಜು ಎಲ್ಲ ಅಲ್ಲೇ. ಆಮೇಲೆ ಡಿಗ್ರಿಗೆ ಬಂದುಬಿಟ್ಟು ಮಂಗ್ಳೂರಿಗೆ ಹೋದೆ. ಅಲ್ಲಿ ಮುಗಿಸ್ಕೊಂಡು ಬೆಂಗಳೂರು. ಅದೇ ಡಿಗ್ರಿ ಮುಗಿದ್ಮೇಲೆ ಇದೇ ಇರುತ್ತಲ್ಲ, ಮಿಡಲ್ ಕ್ಲಾಸ್ ಬಾಯ್ದು ಜಾಬು, ಲೈಫು, ಕಮಿಟ್ಮೆಂಟ್ಸು ಹಂಗೆ ಸ್ಟಾರ್ಟ್ ಆಗುತ್ತೆ. ಸೊ ಬೆಂಗಳೂರಿಗೆ ಬಂದೆ ಏನಾದರೂ ಮಾಡಬೇಕು ಅಂತ. ಸೊ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ನಾನು ಮಾಡಿರೋ ತಪ್ಪನ್ನ ಬೇರೆಯವ್ರು ಮಾಡಬಾರ್ದು ಅಂತ ನಾನು ನನ್ನ ಲೈಫ್ ಸ್ಟೋರಿ ಬಗ್ಗೆ ಹೇಳ್ಕೊಳ್ಳೋಣ ಜನಗಳಿಗೆ ಅಂತ ಸ್ಟಾರ್ಟ್ ಮಾಡಿರೋದು. ಸ್ವಲ್ಪ ಜನ ಕೇಳಿದೆ, ಈ ಥರ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಹಿಂಗೆ ಅಂತ. ಒಬ್ಬರು ಹೇಳಿದ್ರು, ಒಬ್ಬರು ಒಳ್ಳೆ ಸಜೆಷನ್ಸ್ ಕೊಟ್ಟರು, ಇನ್ನೊಬ್ಬರು ಏನು ಮಾಡ್ತೀಯಾ, ನಿಂದ್ಯಾವುದೋ ಕೇಳೋಕ್ಕೆ ಟೈಮ್ ಇದೆ ಎಲ್ಲರಿಗೂ, ಎಲ್ಲರೂ ಅವ್ರ ಲೈಫಲ್ಲೇ ಬ್ಯುಸಿ ಇದ್ದಾರೆ ಅಂತ. ಅದು ನನ್ನ ಪ್ರಯತ್ನ, ನಾನು ಮಾಡ್ತೀನಿ. ಸ್ವಲ್ಪ ಜನ ಟ್ರಾವೆಲಿಂಗ್ ಬ್ಲಾಗ್ ಮಾಡು, ಫುಡ್ ಬ್ಲಾಗ್ ಮಾಡು, ಆಮೇಲೆ ಲೈಫ್ ಸ್ಟೈಲ್ ಬಗ್ಗೆ ಮಾಡು ಅಂತ ಚೆನ್ನಾಗಿ ಐಡಿಯಾ ಕೊಟ್ಟರು. ಅವರಿಗೆಲ್ಲರಿಗೂ ಥ್ಯಾಂಕ್ಸ್. ನಂದು ಕಂಟೆಂಟ್ ಏನಂದರೆ ನನ್ನ ಲೈಫ್ ಬಗ್ಗೆನೇ. ನಾನು ಮಾಡಿರೋ ತಪ್ಪುಗಳನ್ನು ಬೇರೆಯವ್ರು ಮಾಡಬೇಡಿ ಅಂತ. ಅಷ್ಟೇನು ಏಜ್ ಆಗಿಲ್ಲ, ನಾನು ಜಸ್ಟ್ ಡಿಗ್ರಿ ಮುಗಿಸಿ ಒಂದು 2 ವರ್ಷ ಆಯ್ತು ಅಷ್ಟೇ. ಬಟ್ ಆದರೂ ನನಗಾಗಿರೋ ಲೈಫ್ ಬಗ್ಗೆ ನನ್ನ ಲೈಫ್ ಸ್ಟೋರಿನ ಹೇಳ್ಕೋಬೇಕು ಅಂತ ಬಂದಿದ್ದೀನಿ. ಗೊತ್ತಾಗುತ್ತೆ ನಿಮ್ಗೆ ಹೋಗ್ತಾ ಹೋಗ್ತಾ. ಮೊಬೈಲಿಂದ ಮಾಡಿರೋದು ವೀಡಿಯೋ, ಒಂಚೂರು ಕ್ವಾಲಿಟಿ ಶೇಕ್ ಆಗಿದ್ದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೇನು ಹೇಳಬೇಕು ಅಂದರೆ, ಮೇಡಮ್ ಮುಂದೆ ನೋಡಿ ಮೇಡಮ್. ಓಕೆ ಮೇಡಮ್ ಎಲ್ಲರೂ ನೋಡ್ತಿದ್ದಾರೆ. ನನ್ನ ಬಗ್ಗೆ ಹೇಳ್ಕೊಳ ಅಂತ ಬಂದಿದ್ದೀನಿ. ಸಪೋರ್ಟ್ ಮಾಡಿ, ಎಲ್ಲರಿಗೆ ಹೆಂಗೆ ಸಪೋರ್ಟ್ ಮಾಡ್ತೀರಾ ದಯವಿಟ್ಟು. ನಿಮ್ಮ ಸಪೋರ್ಟಿಂದನೇ ಬೆಳಿಬೋದು. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಾನು ಏನು ಮಾಡ್ತೀನಿ ಕೆಲಸ, ಆಮೇಲೆ ಇಷ್ಟು ಏನು ಮಾಡ್ತಿದ್ದೆ ಅಂತ. ಇವ್ರು ಮೇಡಮ್ ಹೆಲ್ಮೆಟೇ ಹಾಕಿಲ್ಲ, ಮಗು ಬೇರೆ ಇದೆ, ಮತ್ತು ಹೆಚ್ಚು ಕಮ್ಮಿ ಆದರೆ ಆಗಬಾರ್ದು. ಬಟ್ ಆದರೂ ಸೇಫ್ಟಿನ ನೋಡ್ಕೊಳ್ಳಿ ಮೇಡಮ್ ಪ್ಲೀಸ್. ಓಕೆ, ನಾನು ಬೆಂಗಳೂರಲ್ಲಿರೋದು 2 ವರ್ಷ. ಒಂಚೂರು ಟೈಮ್ ವೇಸ್ಟ್ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ವೇಸ್ಟ್ ಮಾಡಿದ್ದೀನಿ. ಲೈಫ್ ಬಗ್ಗೆ ಒಂಚೂರು ತುಂಬ ಲೇಟಾಗಿ ಅರ್ಥ ಆಗ್ತಿದೆ ಹೆಂಗಿದೆ ಲೈಫ್ ಅಂತ. ನಾನು ವರ್ಕ್ ಮಾಡ್ತಿದ್ದೆ, ಈಗ ಬಿಟ್ಟೆ. ಅಂದರೆ ಜೂನ್ 1 ನಾನು ಕೆಲಸ ಮಾಡೋದನ್ನ ಬಿಟ್ಟೆ. ನಾನು BCA ಮುಗಿಸಿರೋದು, BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ನಾನೀಗ ಲೊಕೇಶನ್ ಎಕ್ಸಾಕ್ಟ್ಲಿ ಇರೋದು ಟಿ ದಾಸರಳ್ಳಿ ಹತ್ರ, PGಲಿರೋದು. ಸ್ವಲ್ಪ ದಿನ ಆದಮೇಲೆ ಫ್ರೆಂಡ್ಸ್ ಎಲ್ಲ ಸೇರಿ ರೂಮ್ ಮಾಡಬೇಕಂತ ಇದ್ದೀವಿ, ಗೊತ್ತಿಲ್ಲ ಏನಾಗುತ್ತಂತ. ಒನ್ ವೇಲಿ ಹೋಗ್ತಿದ್ದೀನಿ, ಬೈಬೇಡಿ. ಯಾಕಂದರೆ ಅಲ್ಲಿ ಮುಂದೆ ಟರ್ನ್ ದೂರ ಇದೆ, ಸೊ ಅದಕ್ಕೆ ಸ್ಲೋ ಆಗಿ ಇಂಡಿಕೇಟರ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಕಂಟೆಂಟ್ ಬಂದುಬಿಟ್ಟು ನನ್ನ ಲೈಫ್ ಬಗ್ಗೆನೇ. ಯಾಕೆ ಜನಗಳಿಗೆ ಹೇಳಬಾರ್ದು ಅಂದರೆ, ಎಲ್ಲರಿಗೂ ಒಂದು ಸಟನ್ ಲೈಫ್ ಗೋಲ್ ಇರುತ್ತೆ ಲೈಫ್ದು. ನಾನು ಅದಾಗಬೇಕು ಅಂತ. ನನಗೆ ಒಂಥರ ಮೈಂಡ್ ಫುಲ್ ಫ್ಲಕ್ಚುಯೇಟೆಡ್ ಇರುತ್ತೆ. ಒಂದಕ್ಕೆ ಎಕ್ಸಾಕ್ಟಾಗಿ ಕಾಣಲ್ಲ ಏನು. ಯಾರಾದರೂ ಏನು ಹೇಳಿದ್ರು ಅದ್ರ ಬಗ್ಗೆ ತುಂಬ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಒಂಚೂರು ನನ್ನ ಥರನೇ ಬೇರೆಯವರು ಇರ್ತಾರೆ, ಸೊ ಆ ಥರ ಇದು ಮಾಡ್ಕೋಬೇಡಿ ಅಂತ ಹೇಳಕ್ಕೆ ಬಂದಿರೋದು ನಾನು. ಚೂರು ರೋಡ್ ಪಾಸ್ ಮಾಡ್ಕೊಂಡ್ಬಿಡ್ತೀನಿ. ಏನು ಟ್ರಾಫಿಕ್ ಹೋಗೋರು ಬೆಂಗಳೂರು. ಆದರೂ ನಮ್ಮ ಹಳ್ಳಿ ಕಡೆ ಆದರೂ ಟ್ರಾಫಿಕ್ ಕಮ್ಮಿ ಇರ್ತದೆ, ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಎಷ್ಟು ಒಂಚೂರು ಅದು ಹೇಳ್ತಾರಲ್ಲ, ಹಿಂದಿಯಲ್ಲಿ ಬೇಡ, ಕನ್ನಡದಲ್ಲಿ ಹೇಳ್ತೀನಿ. ಅದು ಒಂಚೂರು ಕಣ್ಣು ನೋಟ ಆ ಕಡೆ ಹೋದರೆ ಮುಗೀತು. ದೊಡ್ಡವ್ರು ಹೇಳ್ತಾರೆ ಸ್ಕೂಟಿಯಿಂದ, ಎಷ್ಟು ದೊಡ್ಡ ಗಾಡಿ ಇದ್ದರೂ ಸ್ಕೂಟಿಯಿಂದ ಹೋಗಲೇಬೇಕು ಅಂತ. ಆ್ಯಕ್ಚುಲಿ ನಾನು ಸ್ಕೂಟಿಯಿಂದ ಬಂದಿರೋದಲ್ಲ, ಮೇಡಮ್ಮೇ ಮುಂದೆ ಬಂದೆ. ಇಂಡಿಕೇಟ್ರ್ ಹಾಕಿ ಮೇಡಮ್. ಅಯ್ಯೋ ಏನಪ್ಪ, ಇಂಡಿಕೇಟ್ರು ಹಾಕಲ್ಲ. ನಾವು ಅಟ್ಲೀಸ್ಟ್ ಗೊತ್ತಾದ್ರೆ ಆಗುತ್ತಲ್ಲ, ಸ್ಟ್ರೇಟ್ ಹೋಗ್ತಾರೋ ಅಥವಾ ಟರ್ನ್ ತಗೋತಾರತ್ತ. ಮತ್ತು ಇಲ್ಲಿ ಟಚ್ ಆದರೆ ಮುಗಿದೀತು, ದೊಡ್ಡದು ಜಗಳನೇ ಆಗುತ್ತೆ. ಸೊ ಇನ್ಮೇಲಿಂದ ವೀಕ್ಲಿ 2-3 ವೀಡಿಯೋ ಹಾಕ್ತಾ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಲೈಫ್ ಸ್ಟೋರಿ ಬಗ್ಗೆ ಏನಾದರೂ ಕಂಟೆಂಟ್ ತೊಗೊಂಡು ಬರ್ತಾ ಇರ್ತೀನಿ. ಇದು ನನ್ನ ಚಿಕ್ಕ ಪ್ರಯತ್ನ. ಏನಾದರೂ ತಪ್ಪಿದರೆ ಕ್ಷಮಿಸಿ. ಎಲ್ಲರ ಥರ ನನಗೂ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನಾದರೂ ತಪ್ಪಿದರೆ ಹೇಳಿ, ತಿದ್ಕೋತೀನಿ. ಧನ್ಯವಾದಗಳು. ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.